24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತವು 300 ಗಿಗಾವ್ಯಾಟ್ಗಳ ಬೃಹತ್ ಮೈಲಿಗಲ್ಲನ್ನು ದಾಟಿದೆ. ಇದು ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ 54%ಕ್ಕೂ ಅಧಿಕವಾಗಿದ್ದು, 2030ರ 500 ಗಿಗಾವ್ಯಾಟ್ಗಳ ಗುರಿಯ 60%ರಷ್ಟಾಗಿದೆ. ಇದರಲ್ಲಿ ಸೌರಶಕ್ತಿಯೊಂದೇ 165 ಗಿಗಾವ್ಯಾಟ್ಗಳಷ್ಟು ಕೊಡುಗೆ ನೀಡಿದೆ. ಭಾರತವು ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವ ರಕ್ಷಕ ಔಷಧಿಗಳನ್ನು ಕಳುಹಿಸಿದೆ. ಇದರಿಂದ ಲ್ಯಾಟಿನ್ ಅಮೆರಿಕಾದಲ್ಲಿ ದಕ್ಷಿಣ ಆರೋಗ್ಯ ಸಹಕಾರ ಮತ್ತು ವೈದ್ಯಕೀಯ ರಾಜತಾಂತ್ರಿಕತೆ ಮತ್ತಷ್ಟು ಬಲಗೊಂಡಿದೆ. ಇದು ವ್ಯಾಕ್ಸಿನ್ ಮೈತ್ರಿ ಮತ್ತು ಆರೋಗ್ಯ ರಾಜತಾಂತ್ರಿಕತೆಯ ಚೌಕಟ್ಟಿನಡಿ ಭಾರತದ ವಿಶ್ವದ ಔಷಧಾಲಯ ಎಂಬ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಭೋಪಾಲ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ 14 ದೇಶಗಳು ಭೋಪಾಲ್ ಘೋಷಣೆಯನ್ನು ಅಂಗೀಕರಿಸಿವೆ. ಸಾಂಸ್ಕೃತಿಕ ಕೈಗಾರಿಕೆಗಳು, ಪರಂಪರೆ ಸಂರಕ್ಷಣೆ, ಕಲಾವಿದರ ಹಕ್ಕುಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿನ ಕೃತಿಸ್ವಾಮ್ಯ ಹಕ್ಕುಗಳ ಕುರಿತು ಈ ಘೋಷಣೆ ಮಾಡಲಾಗಿದೆ. ಇದು 2026ರ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಪ್ರಮುಖ ಬಹುಪಕ್ಷೀಯ ಬದ್ಧತೆಯಾಗಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ (NPCI) ನಿರ್ವಹಿಸುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ (UPI) ಗ್ರಾಹಕರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಶಾಶ್ವತವಾಗಿ ಉಚಿತವಾಗಿರಲಿದೆ. ಇದರಿಂದ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಬದ್ಧತೆ ಮತ್ತಷ್ಟು ಬಲಗೊಂಡಿದ್ದು, ಕೋಟ್ಯಂತರ ಜನರ ಹಣಕಾಸು ಒಳಗೊಳ್ಳುವಿಕೆಗೆ ರಕ್ಷಣೆ ದೊರೆಯಲಿದೆ. ಬಿಹಾರವು ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ ಭೌಗೋಳಿಕ ಸೂಚಕ GI ಟ್ಯಾಗ್ ಹೊಂದಿರುವ ಮಿಥಿಲಾ ಮಕಾನಾವನ್ನು ಆಸ್ಟ್ರೇಲಿಯಾಗೆ ರಫ್ತು ಮಾಡಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ (APEDA) ಬೆಂಬಲಿತ ನೇರ ಖರೀದಿ ವ್ಯವಸ್ಥೆಯಿಂದ ದರ್ಭಾಂಗ ಜಿಲ್ಲೆಯ ರೈತರಿಗೆ ಸುಮಾರು 18% ಹೆಚ್ಚಿನ ಆದಾಯ ದೊರೆತಿದೆ. ಭಾರತವು ಅಂತಾರಾಷ್ಟ್ರೀಯ ಗಡಿ (IB) ನಿಯಂತ್ರಣ ರೇಖೆ (LOC) ಮತ್ತು ವಾಸ್ತವ ನಿಯಂತ್ರಣ ರೇಖೆ (ಗಯೆಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹೊಸ ಸೌರ, ಪವನ ಮತ್ತು ಹೈಬ್ರಿಡ್ ಇಂಧನ ಯೋಜನೆಗಳನ್ನು ನಿಷೇಧಿಸಿದೆ. ಅಲ್ಲದೆ 50 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಯೋಜನೆಗಳಿಗೆ ಗೃಹ ವ್ಯವಹಾರಗಳ ಸಚಿವಾಲಯದ MHA ಕಡ್ಡಾಯ ಭದ್ರತಾ ಅನುಮತಿ ಪಡೆಯುವುದನ್ನು ಅಗತ್ಯಗೊಳಿಸಲಾಗಿದೆ. ಆಸ್ಟ್ರೋಬಸ್ ಸಂಸ್ಥೆಯು ಇವೆರೆಸ್ಟ್ ಅನ್ನು ಅನಾವರಣಗೊಳಿಸಿದೆ. ಇದು ಭಾರತದ ಮೊದಲ ಖಾಸಗಿ 800 ಕಿಲೋನ್ಯೂಟನ್ ಸಾಮರ್ಥ್ಯದ ಮೆಥಾಲಾಕ್ಸ್ ಮೀಥೇನ್ ದ್ರವ ಆಮ್ಲಜನಕ ಫುಲ್ ಫ್ಲೋ ಸ್ಟೇಜ್ ಕಂಬಷನ್ ರಾಕೆಟ್ ಎಂಜಿನ್ ಆಗಿದೆ. ಮರುಬಳಕೆ ಮಾಡಬಹುದಾದ ಮಧ್ಯಮ ಭಾರವಾಹಕ ಉಡಾವಣಾ ವಾಹನಗಳಿಗಾಗಿ ವಿನ್ಯಾಸಗೊಳಿಸಲಾದ ಈ ಎಂಜಿನ್ ಭಾರತದ ಖಾಸಗಿ ಬಾಹ್ಯಾಕಾಶ ಉತ್ಪಾದನಾ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿಯನ್ನು ಸೂಚಿಸುತ್ತದೆ. ಆಶೀಶ್ ಯಾದವ್ 74.09 ಮೀಟರ್ ಎಸೆತದೊಂದಿಗೆ ವಿಶ್ವ ಅಂಡರ್ ವ್ಯವಕಲನ 20 ಜಾವೆಲಿನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ ಈ ಸ್ಪರ್ಧೆಯಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಇದು ಭಾರತದ ಅಥ್ಲೆಟಿಕ್ಸ್ನ ಭವಿಷ್ಯಕ್ಕೆ ಹೆಮ್ಮೆಯ ಕ್ಷಣವಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.